ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಆಲ್ ಇನ್ ಒನ್ ಗರಂ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ವೆಜ್ಜು ನಾನ್ ವೆಜ್ ಎರಡಕ್ಕೂ ಯೂಸ್ ಆಗೋವಂಥ ಮಸಾಲ ಪೌಡರು. ನಾವು ಮಸಾಲ ಸಾಂಬಾರು, ಮಸಾಲ ಗೊಜ್ಜು, ಹಾಗೆ ಬಿರಿಯಾನಿ, ವೆಜ್ ಬಿರಿಯಾನಿ ಮಾಡ್ತೀವಲ್ಲ, ಇದಕ್ಕೆಲ್ಲದಕ್ಕೂ ಈ ಪೌಡರ್ ಒಂದೇ ಪೌಡರ್ ಸಾಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ನಾನ್ ವೆಜ್ ಮಾಡೋರಿಗೂ ಸಹ ಇದು ಮಟನ್ ಮಸಾಲ, ಚಿಕನ್ ಮಸಾಲ ಅಂತ ಸಪ್ರೇಟ್ ತೊಗೊಳ್ದೆ ಈ ರೀತಿ ಒಂದೇ ಮಸಾಲನ ಮಾಡಿ ಇಟ್ಕೊಳ್ಳೋದ್ರಿಂದ ರುಚಿಯಾಗಿ ಮನೆಯಲ್ಲೇ ನಾವು ಶುದ್ಧವಾಗಿ ನಾವು ಮಾಡ್ಕೋಬೋದು. ನೋಡಿ, ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು 100-150 ಗ್ರಾಮ್ ಅಷ್ಟು ಧನಿಯಾನೇ ಬೇಯಿಸಿದ್ದಕ್ಕೆ, ಹಾಗೆ 1.5 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮರಾಠಿ ಮೊಗ್ಗು ಒಂದು ಸ್ವಲ್ಪ. ಮರಾಠಿ ಮೊಗ್ಗು 2 ಥರ ಬರುತ್ತೆ, ನೋಡಿಕೊಂಡು ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ಹಾಕ್ಕೋಬೋದು. ಎರಡನ್ನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಎರಡನ್ನೂ ಸಹ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಒಣಶುಂಠಿ, ಹಾಗೆ ಏಲಕ್ಕಿ, ಜಾಕಾಯಿ, ಹಾಗೆ ಜಾಪತ್ರೆ, ಆಮೇಲೆ ಸ್ಟಾರ್ ಹೂವು. ಏಲಕ್ಕಿನ ಇಲ್ಲಿ ಬಂದು ಸಣ್ಣ ಏಲಕ್ಕಿ, ದೊಡ್ಡ ಏಲಕ್ಕಿ 2 ತೊಗೊಳ್ತಾ ಇದ್ದೀನಿ. ಹಾಗೆ ಲವಂಗ, ಕಲ್ಲುವ, ಹಾಗೆ ಚಕ್ಕೆ. ನೋಡಿ, ಈ ಮರಾಠಿ ಮೊಗ್ಗು 2 ಥರ ಬರುತ್ತೆ, ನಾನು 2 ಥರದ್ದು ಹಾಕ್ಕೊಳ್ತಾ ಇದ್ದೀನಿ. ಜಾಪತ್ರೆ ಒಂದು ಸ್ವಲ್ಪ, ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ. ಏಲಕ್ಕಿ ನನಗೆ ಈ ಕ್ವಾಂಟಿಟಿಗೆ ಹೆಚ್ಚಾಯಿತು ಅಂತ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಏಲಕ್ಕಿನ ತೆಗೆದುಬಿಡ್ತೀನಿ. ಟೋಟಲು ದೊಡ್ಡ ಒಂದು 3 ಏಲಕ್ಕಿ, ಚಿಕ್ಕ ಒಂದು 4 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮೆಣಸು 1 ಸ್ಪೂನ್ ಆಗೋಷ್ಟು, ಹಾಗೆ ಸೋಂಪು 1 ಸ್ಪೂನು, ಹಾಗೆ ಶಾಜೀರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶಾಜೀರ. ಈ ರೀತಿ ಒಂದೇ ರೀತಿ ಮಸಾಲಾನ ಮಾಡಿಟ್ಕೊಂಡ್ರೆ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು 4 ಒಣಮೆಣಸಿನ್ಕಾಯಿ. ಇಷ್ಟನ್ನು ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ. ಅಲ್ಲೇವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಪೌಡರು ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ದಿನ ಇದನ್ನು ಸ್ಟೋರ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕರಿಬೇವು ಸಹ ಹಾಕ್ಕೋಬೇಕಾಗತ್ತೆ. ಹಾಗೆ ಜಾಕಾಯಿನ ಪುಡಿ ಮಾಡಿ ಹಾಕ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ನಾನ್ ವೆಜ್ಜಿಗಂತೂ ಇದು ತುಂಬ ನಾನ್ ವೆಜ್ ತಿನ್ನೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಸಪ್ರೇಟ್ ಮಸಾಲ ತರೋ ಬದಲು ಚಿಕನ್ ಮಸಾಲ, ಆಮೇಲೆ ಇದು ಮಟನ್ ಮಸಾಲ ಅಂತ ಏನೇನೋ ಇರುತ್ತವಲ್ಲ, ಅಂಥವು ತರೋ ಬದಲು ಈ ರೀತಿ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಒಂದೇ ಮಸಾಲ ಆಗುತ್ತೆ. ನೋಡಿ, 1 ಹಿಡಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದು ತಿಕ್ನೆಸ್ಗೋಸ್ಕರ ಗೋಡಂಬಿ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ತಿಕ್ನೆಸ್ಸು ಬರೀ ಪೌಡರ್ ಇರುತ್ತೆ, ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ, ನೋಡಿ ಆಲ್ಮೋಸ್ಟ್ ನಂದು ಹುರಿದಿದ್ದಾಗಿದೆ. ಲಾಸ್ಟಲ್ಲಿ ಅರಿಶಿನ ಹಾಕ್ಕೊಂಡು ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಮಸಾಲ. ಒಂದ್ಸಲ ಮರಿದೆ ಯೂಸ್ ಮಾಡಿ. ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕು. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಇದು ಕಲರ್ಗೋಸ್ಕರನೇ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ, ಆಗಲೇ ಅದು ಪೌಡ್ರು ಚೆನ್ನಾಗಿ ಬರೋದು. ನೋಡಿ, ಈಗ ನಾನು ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ನುಣ್ಣಕ್ಕೂ ಬೇಡ, ಹಾಗೆ ತುಂಬ ತರ್ತರಿಯಾಗೋಬೇಡ, ಮೀಡಿಯಮ್ ಆಗಿರಬೇಕು. ಈ ಮಸಾಲ ಪೌಡರ್ ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಈ ರೀತಿ ಹಾಕಿಟ್ಕೊಂಡ್ರೆ ಒಂದು 3 ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು. 3 ಮಂತ್ಸ್ ಒನ್ಸ್ ನೀವು ಈ ರೀತಿ ಮಾಡ್ಕೋಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.